ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ಎಲ್ಲರೂ ಕೇಳ್ತಿದ್ದಂಥ ಒಂದು ಏರ್ ಆಯಿಲು, ನಾನು ಯೂಸ್ ಮಾಡೋಂಥ ಏರ್ ಆಯಿಲ್ನ ಇವತ್ತು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ನನ್ನ ಕೂದಲು ಅಂತ. ಬಟ್ ಆವಾಗ ನೋಡಿ ಈ ಥರ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಕೂದಲು. ತುಂಬಾ ಸಣ್ಣ ಇತ್ತು, ಹಾಗೆಯೇ ಬೆಳೀತಾನೂ ಇರಲಿಲ್ಲ, ಹಾಗೆ ತುಂಬ ಕೆಂಚಗೂ ಕೂಡ ಆಗಿಬಿಟ್ಟಿತ್ತು. ಬಟ್ ಅದಾದಮೇಲೆ ನಾನು ಈ ಒಂದು ಆಯಿಲ್ನ ಯೂಸ್ ಮಾಡಿದ್ಮೇಲೆ ಈ ಥರ ಆಗಿತ್ತು. ನೋಡಿ ಇದು ನಂದು ಹಳೆ ವಿಡಿಯೋ. ಇದರಲ್ಲಿ ತುಂಬ ಚಿಕ್ಕದು ನೋಡಿ, ಈ ಥರ ಒಂದು ಯಾವುದಾದ್ರೂ ಲಾಕ್ ಮಾಡೋಂಥ ಕ್ಲಿಪ್ನ ಹಾಕಿದ್ರೆ ಮಾತ್ರ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟೇ. ಅಂದರೆ ಕುತ್ಕೋತಿತ್ತು, ಯಾವುದೇ ಒಂದು ಕ್ಲಿಪ್ ಹಾಕಿದ್ರು ಕೂಡ ಜಾರ್ಕೊಂಡು ಬಂದುಬಿಡ್ತಿತ್ತು. ಅಷ್ಟು ಕೂದಲು ಚೆನ್ನಾಗಿರಲಿಲ್ಲ ನೋಡಿ. ಇಷ್ಟು ಶಾರ್ಟಾಗಿ ಇದ್ದಿದ್ದು. ಬಟ್ ಈ ಒಂದು ಆಯಿಲ್ನ ಯೂಸ್ ಮಾಡಿದ್ಮೇಲೆ ನೋಡಿ ತುಂಬ ಕಪ್ಪಗಾಗಿ ಉದ್ದನೂ ಕೂಡ ಆಯಿತು, ತುಂಬ ಚೆನ್ನಾಗಾಯಿತು. ಇದನ್ನು ನನ್ನ ಮಗಳಿಗೂ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅವಳ ಕೂದಲು ಕೂಡ ಚೆನ್ನಾಗಿ ಬರ್ತಾಯಿದೆ. ನೀವು ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿಯಾದ ಒಂದು ಡೌಟ್ ಇಲ್ಲ. ಹಾಗೆ ಈ ಒಂದು ಆಯಿಲಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ನೂ ಕೂಡ ಯೂಸ್ ಮಾಡಿಲ್ಲ. ನಮಗೆ ಗೊತ್ತಿರೋಂಥ ಒಂದು ಒಳ್ಳೊಳ್ಳೆ ಪದಾರ್ಥಗಳನ್ನ ಯೂಸ್ ಮಾಡಿ ನಾನು ಈ ಒಂದು ಆಯಿಲ್ನ ಮಾಡಿರೋದು. ಆಲ್ರೆಡಿ ಇದ್ರ ಬಗ್ಗೆ ಒಂದು ವೀಡಿಯೋನೂ ಕೂಡ ಹಾಕಿದ್ದೀನಿ. ಬಟ್ ತುಂಬ ಜನ ನೀವು ಮಾಡೋಂಥ ವೀಡಿಯೋನೇ ಹಾಕಿ ಸಿಸ್ಟರ್ ಅಂತ ಕೇಳಿದ್ರಿ ಅಂತೇಳಿ ಈ ಒಂದು ವೀಡಿಯೋನ ನೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆಯಿಲ್ನ ನೀವು ಮನೇಲೇ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು. ಅಥವಾ ನಮಗೆ ಮನೇಲಿ ಮಾಡ್ಕೊಳಕ್ಕಾಗಲ್ಲ, ಒಂದು ಸ್ವಲ್ಪ ಬ್ಯುಸಿ ಇರ್ತೀವಿ ಅನ್ನೋರು ನೀವೇ ಮಾಡಿ ಕೊರಿಯರ್ ಮಾಡಿಕೊಡಿ ಅಂದರೂ ಕೂಡ ನಾವು ಮಾಡಿಕೊಡ್ತೀವಿ. ನಾನಿವಾಗ ಒಂದು 250 ml ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಪ್ಯೂರ್ ಕೋಕೋನಟ್ ಆಯಿಲ್ ಇದು. ಹಾಗೆಯೇ ಒಂದು 100 ml ಕ್ಯಾಸ್ಟ್ರಾಲ್ ಆಯಿಲ್ನೂ ಕೂಡ ತೊಗೊಂಡಿದ್ದೀನಿ, ಅಂದರೆ ಕೈ ಎಣ್ಣೆನೂ ಕೂಡ ತೊಗೊಂಡಿದ್ದೀನಿ. ಹಾಗೆಯೇ ಬ್ಲ್ಯಾಕ್ ಸೀಡ್ಸ್ ಅಂತ ಬರುತ್ತೆ, ಅಂದರೆ ಕಾಲಂಜಿ ಅಂತ, ಹಾಗೆ ಕರಿ ಜೀರಿಗೆ ಅಂತಲೂ ಕೂಡ ಕರೀತಾರೆ ಅದು. ಹಾಗೆ ಸಾಸಿವೆ, ಲವಂಗ, ಕಾಫಿ ಪುಡಿ, ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು, ಹಾಗೆ ಮೆಂತ್ಯ ಇಷ್ಟನ್ನ ತೊಗೊಂಡಿದ್ದೀನಿ. ಯಾವ್ಯಾವುದು ಎಷ್ಟೆಷ್ಟು ಮೆಜರ್ಮೆಂಟು ಅಂತ ಹೇಳ್ತಾನೂ ಕೂಡ ಹೋಗ್ತೀನಿ ನೋಡಿ. ಇದನ್ನು ನೀವು ಇಷ್ಟು ಐಟಮ್ಗಳನ್ನ ನೀವು ತೊಗೋಬೇಕಾಗತ್ತೆ. ನೆಕ್ಸ್ಟು ಒಂದು ಮಂದ ಇರೋಂಥ ಒಂದು ಪಾತ್ರೆನ ತೊಗೊಳ್ಳಿ, ಅಥವಾ ಈ ಥರ ಒಂದು ಬಾಣಲಿ ತೊಗೊಂಡ್ರು ಕೂಡ ಆಗುತ್ತೆ. ನೆಕ್ಸ್ಟ್ ಇದ್ರ ಜೊತೆ ಯಾವುದೊಂದು ಟ್ಯಾಬ್ಲೆಟ್ನ ಯೂಸ್ ಮಾಡಬೇಕು ಅಂತಲೂ ಕೂಡ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ, ಇವಾಗ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ನೀವು ಬಾಣಲಿ ಒಂದು ಸ್ವಲ್ಪ ಕಾವು ಬಂತು ಅಂದ ತಕ್ಷಣ, ಅಂದರೆ ಒಂದು ಸ್ವಲ್ಪ ಬಿಸಿ ಆಯಿತು ಅಂತ ಅನ್ನುವಾಗ ಬ್ಲ್ಯಾಕ್ ಸೀಡ್ಸ್ ಹೇಳ್ದೆ ಅಲ್ವಾ, ಅಂದರೆ ಕಾಲಂಜಿ ಅಂತ ಬೀಜಗಳು, ಅದನ್ನು ನೀವು ಹಾಕೋಬೇಕಾಗತ್ತೆ. ಇದು ನೀವು ತೊಗೊಂಡಿರೋಂಥ ಒಂದು ಕೊಬ್ಬರಿ ಎಣ್ಣೆಯಲ್ಲಿ 1/4 ಭಾಗದಷ್ಟು ಈ ಒಂದು ಬೀಜನ ಹಾಕೋಬೇಕು. ಅದನ್ನು ಕೂಡ ಸ್ವಲ್ಪ ಬಿಸಿಯಾಗೋ ಮಟ್ಟಿಗೆ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಅದೊಂದು ಸ್ವಲ್ಪ ಡ್ರೈ ಥರ ಆಗಬೇಕು. ಒಂದು ಸ್ವಲ್ಪ ಹಸಿ ಹಸಿ ಅನಿಸ್ತಾ ಇರುತ್ತೆ ಉರಿವಾಗಲೇ, ಒಂದು ಸ್ವಲ್ಪ ಡ್ರೈ ಬರಬೇಕು, ಅಲ್ಲಿವರೆಗೂ ಕೂಡ ಹುರ್ಕೋಬೇಕು. ಇದಂತೂ ತುಂಬಾ ಒಳ್ಳೆಯದು ಹೇರ್ಗೆ. ವೈಟ್ ಹೇರ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ಟ್ರೈ ಮಾಡಿ, ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ನೆಕ್ಸ್ಟು ಮೆಂತ್ಯ ಹಾಕ್ಕೊಂಡು ಹುರಿತಾ ಇದ್ದೀನಿ. ಮೆಂತ್ಯನ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಾನಿವಾಗ ಮಾಡ್ತಿರೋದು ಬರೀ 1/4 kg ಎಣ್ಣೆಗೆ ಮಾತ್ರ, ಅಂದರೆ 250 ml ಎಣ್ಣೆಗೆ ಮಾತ್ರ ನಾನು ತೋರಿಸ್ತಾ ಇರೋಂಥ ಒಂದು ಮೆಸರ್ಮೆಂಟು. ನೆಕ್ಸ್ಟು ಇವಾಗ ಕೊಬ್ಬರಿ ಎಣ್ಣೆ ತೊಗೊಂಡಿದ್ವಿ ನೋಡಿ, ಅದರಲ್ಲೇ ಅರ್ಧ ಭಾಗದಷ್ಟು ಸಾಸಿವೆನ ತೊಗೋತಾ ಇದ್ದೀನಿ. ಸಾಸಿವೆನ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನಾನು ಹಳೆ ಲಾಗಲ್ಲಿ ನಿಮಗೆ ಸಾಸಿವೆ ಎಣ್ಣೆನ ನಾನು ಹಾಕಿ ಮಾಡ್ಕೊಳ್ಳೋದು ಅಂತ ಹೇಳಿದೆ. ಬಟ್ ಇವಾಗ ಸಾಸಿವೆ ಎಣ್ಣೆಲ್ಲೂ ಕೂಡ ಕೆಲವೊಂದು ಕೆಮಿಕಲ್ ಮಿಕ್ಸ್ ಆಗ್ತಾ ಇರೋದ್ರಿಂದ ಅದು ಯಾವುದೋ ಒಂದು ಪ್ಯೂರು ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಸಾಸಿವೆನೇ ಹುರಿದು ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಲವಂಗನೂ ಕೂಡ ತೊಗೊಂಡು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ನನ್ನ ಮಗಳು ಸೌಂಡ್ ಬರ್ತಾನೆ ಇದೆ, ಪ್ಲೀಸ್ ಏನೂ ಅಂದ್ಕೋಬೇಡಿ. ಅವಳನ್ನ ಇಟ್ಕೊಂಡೇ ನಾನು ರೆಕಾರ್ಡ್ ಮಾಡಬೇಕು. ಆದ್ದರಿಂದ ನೆಕ್ಸ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಬ್ಲ್ಯಾಕ್ ಸೀಡ್ಸು, ಅಂದರೆ ಕಾಲಂಜಿ ಬೀಜಗಳು, ಮತ್ತು ಮೆಂತ್ಯ, ಸಾಸಿವೆ, ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು ಲವಂಗ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಒಂದು ಪೌಡರ್ ಥರ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಅದೇ ಬಾಣಲಿಗೆ ನಾನು ತೊಗೊಂಡಿರೋಂಥ ಒಂದು ಕೋಕೋನಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಅದು 250 ml ಆಯಿಲ್ನ ಹಾಕೋತಾ ಇರೋದು. ಪ್ಯೂರ್ ಕೋಕೋನಟ್ ಆಯಿಲ್ ಇದು. ಏಕೆಂದರೆ ನನ್ನ ಹಸ್ಬೆಂಡ್ ವರ್ಕ್ ಮಾಡೋ ಕಡೆ ಕೇರಳದವ್ರು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರು ಕೇರಳ ಕಡೆಯಿಂದ ತರಿಸೋದು. ಆದ್ದರಿಂದ ತುಂಬ ಚೆನ್ನಾಗಿದೆ ಇದು ಕೊಬ್ಬರಿ ಎಣ್ಣೆ. ಅದ್ರ ಜೊತೆಗೆ ಕ್ಯಾಸ್ಟ್ರಾಲ್ ಆಯಿಲು, ಅಂದರೆ ಕೈ ಎಣ್ಣೆ ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ, ಆ ಒಂದು ಕೈ ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ. ಇದು ಒಂದು 100 ml ಇದೆ. ನೆಕ್ಸ್ಟ್ ಇದಕ್ಕೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಯಾವ ಥರ ಕುದಿಸ್ಬೇಕಂದ್ರೆ, ಅದು ಫಸ್ಟು ಫುಲ್ಲು ಬಿಳಿ ನೊರೆ ಥರ ಬರುತ್ತೆ. ಅದು ಚೆನ್ನಾಗಿ ನೊರೆ ಬಂದು ಕೊನೆಗೆ ನೊರೆ ಎಲ್ಲ ಅದಾಗದೆ ಆಟೋಮೆಟಿಕ್ಕಾಗಿ ಹೋಗಿ ಮೇಲ್ಗಡೆ ಎಣ್ಣೆ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿವರೆಗೂ ಕೂಡ ನೀವು ಕುದಿಸ್ತಾ ಬರಬೇಕು. ನೀವು ಇದನ್ನು ಟ್ರೈ ಮಾಡಿ, ನಾನು ಹೇಳಿದ್ದ ಒಂದು ಪ್ರೋಸೆಸ್ಸಲ್ಲೇ ನೀವು ಟ್ರೈ ಮಾಡಬೇಕು. ನಾನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ, ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ. ಅದನ್ನು ಟ್ರೈ ಮಾಡ್ಕೊಂಡು ಬನ್ನಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಹೇರು. ಏಕೆಂದರೆ ನಂದು ಹಳೇದು ಕೂದಲು ಹೆಂಗಿತ್ತು, ಇವಾಗ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ.
ನೋಡಿ ಈ ರೀತಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬರಬೇಕು. ಆದಷ್ಟು ಉರಿ ಕಮ್ಮಿನೇ ಇರಲಿ, ಯಾಕೆಂದರೆ ತುಂಬ ಜಾಸ್ತಿ ಉರಿ ಕೊಟ್ಬಿಟ್ರೆ ಅದು ಸೀದೋಗ್ಬಿಟ್ರೆ ಕಂಟು ವಾಸನೆ ಬರುತ್ತೆ. ನೀಟಾಗಿ ಅದು ಬೆಂದಮೇಲೆ ಈ ಲವಂಗ ಎಲ್ಲ ಹಾಕಿರ್ತೀವಿ ನೋಡಿ, ಹಾಗೆ ಬ್ಲ್ಯಾಕ್ ಸೀಡ್ಸ್ ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿ ಗಮ್ ಅಂತ ಇರುತ್ತೆ ನೋಡಿ. ಈ ರೀತಿ ಒಂದು ವೈಟ್ ಕಲರು ನೊರೆ ಬರುತ್ತೆ. ಹಾಗೆ ಅರಿಶಿನ ಪುಡಿನೂ ಕೂಡ ಇನ್ನು ಏನಕ್ಕೆ ಯೂಸ್ ಮಾಡ್ತೀರಾ ಅರಿಶಿನ ಪುಡಿ ಕೂದಲಿಗೆ ಉದ್ರೋಗ್ಬಿಡುತ್ತಲ್ವ ಅಂತ ಕೆಲವೊಬ್ಬರು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಅರಿಶಿನ ಪುಡಿನ ನಾವು ಬರೀ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಾರೆ ಅದಷ್ಟೇ. ನೋಡಿ ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ತಲೆಯಲ್ಲಿ ಒಬ್ಬೊಬ್ಬರಿಗೆ ಗಾಯಗಳು ಕೂಡ ಆಗಿರುತ್ತೆ. ಹಾಗೆ ಡ್ಯಾಂಡ್ರಫಿಂದ ತುಂಬಾ ಕೆರೆದು ಗಾಯ ಕೂಡ ಮಾಡ್ಕೊಂಡಿರ್ತಾರೆ ಅಲ್ವಾ. ಆದ್ದರಿಂದ ಅರಿಶಿನ ಪುಡಿ ಯಾವತ್ತೂ ಕೂಡ ಯಾವುದೇ ಒಂದು ಗಾಯ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಔಷಧಿನೇ ಅಂತಲೇ ಯೂಸ್ ಮಾಡ್ತಾರೆ ಅಲ್ವಾ. ಆ ಒಂದು ಕಾರಣಕ್ಕೆ ಅರಿಶಿನ ಪುಡಿನ ಯೂಸ್ ಮಾಡ್ತಾರದು ಅಷ್ಟೇ, ಇನ್ನೇನು ಇಲ್ಲ. ಇದರಿಂದ ಕೂದಲೇನು ಉದುರೋದಿಲ್ಲ. ನಾವು ಯೂಸ್ ಮಾಡೋದು ಕ್ವಾಂಟಿಟಿ ಕೂಡ ಕಮ್ಮಿ ಇರುತ್ತೆ. ಹಾಗೆಯೇ ಅರಿಶಿನ ಪುಡಿಯನ್ನು ಡೈರೆಕ್ಟ್ ಹಾಕ್ಕೊಂಡು ನಾವು ಸ್ಕಿನ್ಗೆ ಅಥವಾ ಏರ್ಗೆ ಹಾಕೊಂಡು ಉಜ್ಜಿದ್ರೆ ಮಾತ್ರ ಏರ್ ಕಮ್ಮಿ ಆಗೋದು, ಅಂದರೆ ಉದುರೋದು. ನಾವು ಈ ಥರ ಒಂದು ಆಯಿಲಲ್ಲಿ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಂಡ್ರೆ ನಿಜವಾಗ್ಲೂ ಏರ್ಗೇನು ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿ ಒಂದು ಯಾವುದೋ ಒಂದು ಇನ್ಫೆಕ್ಷನ್ ಆಗಿದ್ರೂ ಕೂಡ ತಲೆಯಲ್ಲಿ ಏರ್ ಗ್ರೋತ್ ಆಗೋದಿಲ್ಲ. ಅದರಿಂದ ಅರಿಶಿನ ಪುಡಿ ಹಾಕೋದ್ರಿಂದ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಒಂದು ರೀಸನಿಂದ ಅರಿಶಿನ ಪುಡಿನ ಹಾಕೋದು. ಅದಾದಮೇಲೆ ಕಾಫಿ ಪುಡಿನ ಹಾಕೋಬೇಕು. ಕಾಫಿ ಪುಡಿನೂ ಅಷ್ಟೇ ತುಂಬಾ ಒಳ್ಳೆಯದು, ಹೇರ್ನ ತುಂಬ ಬ್ಲ್ಯಾಕ್ ಮಾಡುತ್ತೆ. ಆದ್ದರಿಂದ ಅದನ್ನು ಕೂಡ ಯೂಸ್ ಮಾಡಬೇಕು. ನೋಡಿ ಈ ರೀತಿ ಒಂದು ವೈಟ್ ನೊರೆ ಹೋಗಿ ಈ ಥರ ಒಂದು ತಿಳಿಯಾಗಿ ಬರುತ್ತೆ ನೋಡಿ. ಇಲ್ಲಿವರೆಗೂ ಕೂಡ ನೀವು ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆ ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೋಬೇಕು. ತುಂಬ ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಕಂಟು ವಾಸನೆ ಬಂದುಬಿಡುತ್ತೆ. ಹಾಗೆ ತುಂಬ ಕಮ್ಮಿ ಆದರೂ ಕೂಡ ಚೆನ್ನಾಗಿ ಬೆಂದಿರಲ್ಲ. ಅದರಿಂದ ನಿಮಗೆ ಗೊತ್ತಾಗುತ್ತೆ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಬರ್ತಾ ಬರ್ತಾ ನೊರೆ ಕಮ್ಮಿಯಾಗಿ ಈ ಥರ ಒಂದು ತಿಳಿ ಈ ಥರ ಆಗುತ್ತೆ. ಅಲ್ಲಿವರೆಗೂ ಕೂಡ ನೀವು ಕುದಿಸ್ಕೋಬೇಕು. ನೆಕ್ಸ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಸೋಸಿಟ್ಕೋತಾ ಇದ್ದೀನಿ. ಈ ರೀತಿ ಬಟ್ಟೆಲಿ ಸೋಸೋದ್ರಿಂದ ಯಾವುದೇ ಒಂದು ಅಂಶ ಇದ್ರೂ ನೀಟಾಗಿ ಅದು ಬರುತ್ತೆ ಅಂತೇಳಿ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ತೊಗೊಂಡು ಸೋದಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಹಾಗೆ ನೋಡಿ ಇವಾಗ ಸೋದಿಸಾದ್ಮೇಲೆ ಈ ಒಂದು ಪೌಡರ್ನ ಕೂಡ ನೀವು ವೇಸ್ಟ್ ಮಾಡೋದೇನು ಬೇಡ, ಏಕೆಂದರೆ ಹಂಗೆ ಬಿಸಾಕಬೇಕು ಅಂತ ಅನ್ನೋದು ಕೂಡ ಏನು ಬೇಡ. ಅದನ್ನು ನೀವು ಮತ್ತೆ ಯೂಸ್ ಮಾಡ್ಕೋಬೋದು. ಸೇಮ್ ಅದೇ ಒಂದು ಪೌಡರ್ ಅಂದರೆ ಇವಾಗ ಅದೆಲ್ಲ ಶೋಧಿಸಿ ಎಲ್ಲ ಇಟ್ಕೊಂಡಿರ್ತೀವಿ ನೋಡಿ, ಇದನ್ನು ಬಿಸಾಕೋದು ಬದಲು ಇದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಅಲೋವೆರಾ ಜೆಲ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಥವಾ ಮೊಸರನ್ನ ಮಿಕ್ಸ್ ಮಾಡಿ ತಲೆಗೆ ಏರ್ ಪ್ಯಾಕ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ಅದನ್ನು ಒಂದು 3ರಿಂದ 4 ಸತಿ ಯೂಸ್ ಮಾಡ್ಕೋಬೋದು, ಅಥವಾ 2 ಸಲ ಯೂಸ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ನೋಡಿ ಈ ರೀತಿ ನೀಟಾಗಿ ಅದನ್ನು ಸೋದಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಒಂದು ಸ್ವಲ್ಪನೂ ಕೂಡ ಎಲ್ಲೂ ಕೂಡ ಬೇರೆ ರೀತಿ ಕೆಮಿಕಲ್ ಆಗಿರ್ಬೋದು ಅಥವಾ ಸ್ವಲ್ಪ ನೀರು ಕೂಡ ಅದಕ್ಕೆ ಯಾವುದೇ ರೀತಿಯಿಂದನೂ ಕೂಡ ಬೀಳಬಾರ್ದು. ಆ ರೀತಿ ನೀವು ನೀಟಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿ ಆಗುತ್ತೆ. ನೀವು ಇವಾಗ ಉಳಿದಿರುತ್ತೆ ನೋಡಿ, ಇದನ್ನು ನೀವು ಮೊಸರು ಜೊತೆ ಅಥವಾ ಆಲೋವೆರಾ ಜೊತೆ ಏರ್ ಪ್ಯಾಕಾಗಿ ಯೂಸ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅದನ್ನು ಕೂಡ. ಹಾಗೆ ಇದು ನಾನು ಆದ್ದರಿಂದನೇ ಕರ್ಬೇವಿನ ಸೊಪ್ಪನ್ನು ಕೂಡ ಒಣಗಿಸ್ಬಿಟ್ಟು ಹಾಕ್ಕೊಂಡಿರೋದು. ಈ ರೀತಿ ಒಂದು ಸ್ವಲ್ಪ ಡ್ರೈ ಇರೋ ಥರನೇ ನೀಟಾಗಿ ನೀವು ಯೂಸ್ ಮಾಡಿ ಎಣ್ಣೆನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಅದನ್ನು ಒಂದು ಬಾಟಲ್ಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಈ ಒಂದು ಬಾಟಲ್ಗಳು ಬಂದು ಇವಾಗ ಕೇರಳದಲ್ಲಿ ಕೊಬ್ಬರಿ ಎಣ್ಣೆ ತರಿಸ್ಕೊತೀವಿ ಅಂತ ಹೇಳಿದೆ ಅಲ್ವಾ, ಅಂಥದ್ದು ಬಾಟಲ್ಗಳಿದು. ಆ ಒಂದು ಬಾಟಲ್ಗೆ ಹಾಕಿ ಇಟ್ಕೋತಾ ಇದ್ದೀನಿ. ನೀವು ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅದ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾವು ಬೇಕು ಅಂದರೆ ಕೊರಿಯರ್ ಕೂಡ ಮಾಡಿಕೊಡ್ತೀವಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅಥವಾ ನೀವೇ ಮನೇಲಿ ಮಾಡ್ಕೋತೀವಿ ಅಂದರೂ ಕೂಡ ಆರಾಮಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಆಯಿಲ್ನ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ನೋಡಿ ಈ ರೀತಿ ಒಂದು ತವಾನ ಇಟ್ಬಿಟ್ಟು ಅಥವಾ ನೀವು ಒಂದು ಬಿಸಿನೀರಿಗೆ ಈ ಥರ ಒಂದು ಬೌಲ್ನ ಇಟ್ಬಿಟ್ಟು ಕೂಡ ನೀವು ಆಯಿಲ್ನ ಬಿಸಿ ಮಾಡ್ಕೋಬೋದು. ಬಟ್ ನಾನು ಯಾವಾಗಲೂ ತವದ ಮೇಲೇ ಬಿಸಿ ಮಾಡ್ಕೊಳ್ಳೋದು. ನಾನು ಅದಕ್ಕೆಂತಲೇ ಒಂದು ಈ ಥರ ಒಂದು ಕಪ್ನ ಇಟ್ಬಿಟ್ಟಿದ್ದೀನಿ ನೋಡಿ, ಅದನ್ನು ಬಿಸಿ ಮಾಡಿ ಯಾವ ಥರ ಆಗಿದೆ ಅದು ಅಂತ. ನಾನು ಈ ಆಯಿಲ್ ಬಿಸಿ ಮಾಡೋಕ್ಕೆ ಅಂತಲೇ ಇಟ್ಟಿರೋದು. ನಾನು ಯಾವಾಗಲೂ ಬಿಸಿ ಮಾಡಿಬಿಟ್ಟೇ ಅಪ್ಲೈ ಮಾಡೋದು. ಒಂದು ಸ್ವಲ್ಪ ಉಗುರು ಬೆಚ್ಚಂಗೆ ಬಿಸಿ ಮಾಡ್ಕೋತೀನಿ ಅಷ್ಟೇ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ನಾನು ಮಾಡಿರೋಂಥ ಒಂದು ಆಯಿಲ್ನ ಹಾಕೋತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟು ನಾವು ಯಾವ ರೀತಿ ಅಪ್ಲೈ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಒಂದು ಬೌಲ್ನ ತೊಗೊಂಡು ಈಗ ಬಿಸಿ ಮಾಡಿದ್ವಿ ನೋಡಿ, ಆ ಒಂದು ಆಯಿಲ್ನ ಹಾಕೋಬೇಕು. ನೆಕ್ಸ್ಟ್ ಇದಕ್ಕೆ ಇವಾಗ ವಿಟಮಿನ್ ಸಿ ಕ್ಯಾಪ್ಸೂಲ್ಸ್ ಬರುತ್ತೆ ನೋಡಿ, ಅದನ್ನು ಒಂದನ್ನ ಹಾಕೋತಾ ಇದ್ದೀನಿ 2 ಟೇಬಲ್ ಸ್ಪೂನ್ ಆಯಿಲಿಗೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಒಂದು ಟ್ಯಾಬ್ಲೆಟೇ ನಾನು ಹೇಳಿದ್ದು, ಈ ರೀತಿ ನೀವು ಯೂಸ್ ಮಾಡ್ತಾ ಬನ್ನಿ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಹೇರು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಉದಾಹರಣೆಗೆ ನಾನೇ ಇದ್ದೀನಿ. ಹಾಗೆ ಇನ್ನೂ ಕೆಲವೊಬ್ಬರು ನಮ್ಗೆ ಗೊತ್ತಿರೋ ಅಂಥವ್ರು ನನಗೂ ಒಂದು ಸ್ವಲ್ಪ ಆಯಿಲ್ನ ಮಾಡಿಕೊಡು ಅಂತೇಳಿ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೂ ರಿಸಲ್ಟ್ ಬರುತ್ತಲ್ವ, ಆವಾಗಲೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅವ್ರು ಫೀಡ್ಬ್ಯಾಕ್ ಕೊಟ್ಟಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ ಈ ರೀತಿ ಒಂದು ವಿಟಮಿನ್ ಸಿ ಕ್ಯಾಪ್ಸಲ್ಸ್ನ ಹಾಕ್ಕೊಂಡು ಈ ಥರ ಒಂದು ಕಾಟನ್ನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ನನ್ನ ಮಗಳದು ಸೌಂಡ್ ಬರ್ತಾ ಇದೆ, ಪ್ಲೀಸ್ ಏನೂ ಅನ್ಕೋಬಿಡಿ. ನಾನು ಹಂಗೇ ರೆಕಾರ್ಡ್ ಮಾಡಬೇಕು. ಮಗು ಚಿಕ್ಕದಿರೋದ್ರಿಂದ ಅವಳನ್ನ ಬಿಟ್ಬಿಟ್ಟು ರೆಕಾರ್ಡ್ ಮಾಡೋಕ್ಕೆ ಹೋದರೆ ಅವಳು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನೋಡಿ, ಈ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ನೋಡಿ. ಫುಲ್ಲು ಎಲ್ಲ ಒಂದು ಬುಡಕ್ಕೂ ಕೂಡ ನೀವು ಆ ಒಂದು ಆಯಿಲು ಚೆನ್ನಾಗಿ ಇಟ್ಕೋಬೇಕು. ಆ ರೀತಿ ಬಗ್ದು ಈ ಥರ ಆಯಿಲ್ನ ಅಪ್ಲೈ ಮಾಡ್ತಾ ಬರಬೇಕು. ಆ ಕಾಟನಲ್ಲೇ ಅದ್ದಿ ಅಪ್ಲೈ ಮಾಡ್ತಾ ಬರಬೇಕು. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ವಿಟಮಿನ್ ಸಿ ಕ್ಯಾಪ್ಸಲ್ಸಲ್ಲಂತೂ ತುಂಬಾ ವಿಟಮಿನ್ಸ್ ಇರೋದ್ರಿಂದ ನಿಮ್ಮ ಹೇರು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ, ಬ್ಲ್ಯಾಕು ಕೂಡ ಆಗುತ್ತೆ. ಹಾಗೆ ಅದರಲ್ಲಿ ಬ್ಲ್ಯಾಕ್ ಸೀಡ್ಸ್ನ ಯೂಸ್ ಮಾಡಿದ್ದೀವಿ, ಹಾಗೆ ಕಾಫಿ ಪುಡಿ ಯೂಸ್ ಮಾಡಿದ್ದೀವಿ. ಆದ್ದರಿಂದ ತುಂಬ ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ. ಹಾಗೆಯೇ ವೈಟರ್ಸ್ ಕೂಡ ಇದ್ದರೂ ಕೂಡ ಅದು ಬ್ಲ್ಯಾಕ್ ಆಗ್ತಾ ಬರುತ್ತೆ, ಮತ್ತು ವೈಟರ್ಸ್ ಕೂಡ ಬರೋದಿಲ್ಲ. ಈ ರೀತಿ ನೋಡಿ, ನೀವು ಕೂದಲಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ಯಾವಾಗಲೂ ಅಷ್ಟೇ ಅಪ್ಲೈ ಮಾಡುವಾಗ ಈ ಥರ 1-2 ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ವಿಟಮಿನ್ ಸಿ ಕ್ಯಾಪ್ಸಲ್ಸ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಬಿಟ್ಟು ಕಾಟನಲ್ಲೇ ಅಪ್ಲೈ ಮಾಡಿ. ಹಾಗೆ ಅದಾದಮೇಲೆ ನೆಕ್ಸ್ಟು ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಮಸಾಜ್ ಅಂದರೆ ಜಾಸ್ತಿ ಹಾಕ್ಕೊಂಡು ಪ್ರೆಸ್ ಮಾಡಿ ಕೆರೆಯೋದು ಅಥವಾ ಈ ಥರ ಜಾಸ್ತಿ ಉಜ್ಜೋದು ಮಾಡೋಕ್ಕೆ ಹೋಗ್ಬಾರ್ದು. ಸಿಂಪಲಾಗಿಯೇ ಮಸಾಜ್ ಮಾಡಬೇಕು, ಯಾಕೆಂದರೆ ಅದರಿಂದನೂ ಕೂಡ ಏರ್ ಫಾಲ್ ಆಗುತ್ತೆ. ಆದ್ದರಿಂದ ಈ ರೀತಿ ಸಿಂಪಲಾಗಿಯೇ ನೀವು ಮಸಾಜ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನಿಮ್ಮ ಮೈಂಡ್ ಕೂಡ ರಿಲೀಫ್ ಆಗುತ್ತೆ, ಹಾಗೆ ಟೆನ್ಷನ್ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ಹಾಗೆಯೇ ಏರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗತ್ತಲ್ವ. ಆದ್ದರಿಂದ ಅದಾದಮೇಲೆ ಈ ರೀತಿ ಒಂದು ಗಂಟನ್ನ ಕಟ್ಕೊಂಡು ನೀವು ಒಂದು 4 ಅವರ್ಸ್ ಬಿಟ್ಬಿಟ್ಟು ಸ್ನಾನ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು, ಅಥವಾ ನೈಟು ಅಪ್ಲೈ ಮಾಡಿಕೊಂಡು ಬೆಳಗ್ಗೆನೇ ಸ್ನಾನ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ಹೊತ್ತು ಈ ಆಯಿಲ್ನ ತಲೆಯಲ್ಲಿ ಉಣ್ಸೋದಕ್ಕೆ ಹೋಗಬಾರ್ದು. ಒಬ್ಬೊಬ್ಬರು 3 ದಿನ ಗಂಟ ಆಯಿಲ್ನ ಹಂಗೇ ಉಂಟಿಸ್ಬಿಡ್ತಾರೆ. ಆ ಥರ ಮಾಡಬಾರ್ದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಯಾರಿಗೆಲ್ಲ ಈ ಒಂದು ಆಯಿಲು ಬೇಕು ಅನ್ನೋರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಬುಕ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಹಾಗೆಯೇ ಕ್ಯಾರೆಟ್ ಕ್ರೀಮ್ ಬೇಕು ಅನ್ನೋರು ಕೂಡ ಬುಕ್ ಮಾಡ್ಕೋಬೋದು. ಅದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.